ಆರನೆಯದಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಸಂತರೆಂದರೆ ರಾಘಪ್ಪ ಎಂಬ ಮಾತಿದೆ. ಇವರ ಆರಾಧನೆಯನ್ನು ಇದೇ ಶ್ರಾವಣ ಮಾಸದಲ್ಲಿ ಆಚರಿಸಲಾಗ್ತದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯ ದಿನದಂದು ಆರಾಧನೆ ಎನ್ನುವಂಥದ್ದು ನಡೆಯುತ್ತದೆ. ಇನ್ನು ಏಳನೆಯದಾಗಿ ರಕ್ಷಾಬಂಧನ. ಸಹೋದರ ಸಹೋದರಿಯರ ಸಂಬಂಧವನ್ನ ಬಲಪಡಿಸುವ ಸಂಬಂಧವೆಂದರೆ ಇದೇ ರಕ್ಷಾಬಂಧನ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನ ಆಚರಿಸಲಾಗ್ತದೆ. ಈ ದಿನ ಸಹೋದರಿಯರು ರಕ್ಷೆಯನ್ನ ಸಹೋದರರಿಗೆ ಕಟ್ಟುವುದರ ಮುಖಾಂತರ ತಮ್ಮ ಸಹೋದರರಿಗೆ ದೀರ್ಘಾಯುಷ್ಯ ಎನ್ನುವಂಥದ್ದು ಲಭಿಸಲಿ ಅಂಥೇಳಿ ಪ್ರಾರ್ಥಿಸ್ತಾರೆ. ಇನ್ನು ಎಂಟನೆಯದಾಗಿ ಶ್ರಾವಣ ಶನಿವಾರ. ಈ ಮಾಸದಲ್ಲಿ ಸೋಮವಾರದಂತೆ ಶನಿವಾರವೂ ತುಂಬಾ ಮುಖ್ಯವಾಗಿದೆ. ಈ ಮಾಸದಲ್ಲಿ ಬರುವ ಶನಿವಾರಗಳನ್ನ ಸಂಪತ್ ಶನಿವಾರ ಅಂಥೇಳಿ ಕೂಡ ಕರೆಯುತ್ತಾರೆ. ಈ ದಿನದಂದು ಶನಿಯನ್ನ ಪೂಜಿಸುವುದರಿಂದ ಶನಿ ದೋಷ ಎನ್ನುವಂಥದ್ದು ನಿವಾರಣೆಯಾಗ್ತದಂತೆ. ಈ ದಿನದಂದು ಮಹಾವಿಷ್ಣು ದೇವರನ್ನ ವಿಶೇಷವಾಗಿ ಪೂಜಿಸಿದರೆ ತುಂಬಾ ಒಳ್ಳೆಯದು. ಒಂಬತ್ತನೆಯದಾಗಿ ಉಪಕರ್ಮ. ಈ ಮಾಸದಲ್ಲಿ ಶ್ರವಣ ನಕ್ಷತ್ರದ ದಿನದಂದು ಉಪಕರ್ಮವನ್ನ ನೆರವೇರಿಸಲಾಗ್ತದೆ. ಯಜ್ಞೋಪವೀತಧಾರಿಗಳು ನೂತನ ಯಜ್ಞೋಪವೀತವನ್ನ ಧರಿಸುವ ದಿನವೇ ಉಪಕರ್ಮ. ಅಷ್ಟು ಮಾತ್ರವಲ್ಲದೆ ಲೋಕಮಾತೆಯಾದ ಗಾಯತ್ರಿ ದೇವಿಯನ್ನ ಆರಾಧಿಸಿ ಜ್ಞಾನವನ್ನ ನೀಡುವಂತೆ ಪ್ರಾರ್ಥಿಸಲಾಗ್ತದೆ. ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನ ಒಳಗೊಂಡ ಶುಭ ಮಾಸವೇ ಈ ಶ್ರಾವಣ ಮಾಸ.